ಹಾಯ್, PRS ಹೆಲ್ದಿ ಕುಕಿಂಗ್ ಸ್ವಾಗತ. ಇವತ್ತಿನ ರೆಸಿಪಿ ಎಲೆಕೋಸು ಮತ್ತು ಬಟಾಣಿ ಹಾಕ್ಬಿಟ್ಟು ಸಾಗು ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಕಲ್ತ್ಕೊಳ್ಳೋರ್ಗಂತೂ ತುಂಬ ಈಸಿ, ಬರದೇ ಇರೋರಿಗೆ ಈಸಿಯಾಗಿ ತೋರಿಸ್ತಾ ಇದ್ದೀನಿ. ತುಂಬ ಈಸಿ ರೆಸಿಪಿ ಇದು ಕಲ್ತ್ಕೊಳ್ಳೋರಿಗೆ. ಎಲೆಕೋಸು ಎಲ್ಲಾದರೂ ಸಿಕ್ಕಿದ್ರೆ ಡಯಟ್ ಮಾಡೋರ್ಗಂತೂ ತುಂಬ ಒಳ್ಳೆಯದು. ಮರಿದಿರ ಎತ್ಕೊಂಡ್ಬಂದು ವಾರದಲ್ಲಿ 1-2 ಸಲ ಮಾಡ್ಕೊತೀನಿ. ಎಲೆಕೋಸು ತುಂಬ ಒಳ್ಳೆಯದು. ಇದಕ್ಕೆ ಬೇಕಾಗಿರೋಂಥ ಐಟಮ್ಸು ಇಟ್ಟಿದ್ದೀನಿ ನೋಡ್ಕೊಳ್ಳಿ. 1 ಬೌಲು ಎಲೆಕೋಸು. ನಿಮ್ಮ ಮನೇಲಿ ಪ್ರತಿ ಸತ ಹೇಳ್ತಾ ಇರ್ತೀನಿ, ಜನ ಎಷ್ಟಿದ್ರೆ ಅಷ್ಟು ಹಾಕ್ಕೊಳ್ಳಿ. 1 ಬೌಲ್ ಎಲೆಕೋಸು ಇಟ್ಕೊಂಡಿದ್ದೀನಿ. ಒಂದು ದಪ್ಪದೊಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಚಿಕ್ಕದಾದರೆ 2 ಹಾಕ್ಕೊಳ್ಳಿ. 2 ಟೊಮೊಟೊ ಹಾಕ್ಕೊಂಡಿದ್ದೀನಿ. ತೆಂಗಿನಕಾಯಿ, ಕರಿಬೇವು, ಉಪ್ಪು, ಸಾಸಿವೆ, ಒಣಮೆಣಸಿನ್ಕಾಯಿ ಮತ್ತು ಅದರಲ್ಲೇ 2 ಎಸಳು ಬೆಳ್ಳುಳ್ಳಿ ಇಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಏನು ಜಾಸ್ತಿ ಬೇಕಾಗಿರಲ್ಲ, ಸುಮ್ಮನೆ ಫ್ಲೇವರ್ಗಂತ 2 ಎಸಳು ಬೆಳ್ಳುಳ್ಳಿ ಇಟ್ಕೊಂಡಿದ್ದೀನಿ. ಬಟಾಣಿ, ಕೊತ್ತಂಬರಿ ಸೊಪ್ಪು ಇದಿಷ್ಟು ಹಾಕ್ಬಿಟ್ಟು ಎಲೆಕೋಸು ಸಾಗು ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ, ನೋಡ್ಕೊಳ್ಳೋಣ ಅಂತ ಬನ್ನಿ. ನೋಡಿ, ಕುಕ್ಕರ್ಗೆ ಒಂದು 2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸಾಗುಗೆಲ್ಲ ಎಣ್ಣೆ ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ, ಒಂದು 2 ಸ್ಪೂನೇ ಹಾಕಿದ್ದೀನಿ. ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಸಿಕ್ಕಿದ ತಕ್ಷಣ ಈರುಳ್ಳಿ ಹಾಕ್ಕೊಂಬಿಡಿ. ಈರುಳ್ಳಿ ಹಾಕ್ಕೊಂಡು ಇದು ನೆಕ್ಸ್ಟ್ ಟೊಮೊಟೊ ಹಾಕ್ತಾಯಿದ್ದೀನಿ. ಸ್ವಲ್ಪ 2 ಸೆಕೆಂಡ್ ಫ್ರೈ ಮಾಡ್ಕೊಂಡು ನೆಕ್ಸ್ಟು ನೋಡಿ ಬಟಾಣಿ ಹಾಕ್ತಾಯಿದ್ದೀನಿ. ನಿಮಗೆ ಬಟಾಣಿ ಜಾಸ್ತಿ ಬೇಕಂದರೆ ಜಾಸ್ತಿನೇ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಬಟಾಣಿನೂ. ಎಲೆಕೋಸು ಸಾಗು ನೋಡಿ, ಬಟಾಣಿ ಹಾಕ್ತಾಯಿದ್ದೀನಿ. ಕರಿಬೇವು ಹಾಕ್ತಾಯಿದ್ದೀನಿ. ಕರಿಬೇವಿನ ಸೊಪ್ಪು ಎಲ್ಲ ತೊಳೆದಿಟ್ಕೊಂಡಿದ್ದೀನಿ, ಹಾಕ್ತಾಯಿದ್ದೀನಿ. ಎಲೆಕೋಸನ್ನು ತೊಳೆದಿದ್ದೀನಿ, ಹಾಕ್ಕೊಂಬಿಡಿ. ಅದ್ರ ಜೊತೆಗೇ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಂಬಿಡಿ. ನೋಡಿ, ಚೆನ್ನಾಗಿ ತಿರುಗಿಸಿದ್ದೀನಿ. ತಿರುಗಿಸ್ಬಿಟ್ಟು ಎಷ್ಟಂತ ಎಲೆಕೋಸು ಪಲ್ಯಕ್ಕೆ ನೀರು ಜಾಸ್ತಿ ಹಾಕ್ಕೊಬೇಡಿ. ನಾನಿಲ್ಲಿ ಅಂದಾದ್ಮೇಲೆ ಒಂದು ಅರ್ಧ ಗ್ಲಾಸಷ್ಟು ಹಾಕ್ಕೊತಾ ಇದ್ದೀನಿ. ಮತ್ತು ಸಾಂಬಾರು ಥರ ತೆಳು ಮಾಡ್ಕೊಂಬಿಟ್ಟಿರ ನೋಡಿ, ಇಷ್ಟೇ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಲಾಸ್ಟಲ್ಲಿ ಉಪ್ಪು ಹಾಕ್ಬಿಡಿ. ನಾನು ಅಂದಾದ್ಮೇಲೆ ಹಾಕ್ಕೊತಾ ಇದ್ದೀನಿ. ನೀವು ಸ್ಪೂನಲ್ಲಿ ಹಾಕ್ಕೊಂಡು ಅಭ್ಯಾಸ ಇದ್ದರೆ ಸ್ಪೂನಲ್ಲಿ ಹಾಕ್ಕೊಳ್ಳಿ. ನಾನು ಅಂದಾದ್ಮೇಲೆ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಬಿಟ್ಟು ಚೆನ್ನಾಗಿ ಸ್ವಲ್ಪ ತಿರುಗಿಸ್ಕೊಂಬಿಡಿ. ಒಂದೇ ವಿಜಲ್ ಕೂಗಿಸ್ಕೊಳ್ಳಿ, 2 ವಿಜಲ್ಲೆಲ್ಲ ಕೂಗಿಸ್ಕೊಳ್ಳೋಕೆ ಹೋಗಬೇಡಿ, ಒಂದೇ ವಿಜಲ್ ಸಾಕು. ನೋಡಿ, ಆ ಕಡೆ ಕುಕ್ಕರು 1 ವಿಜಲ್ ಕೂಗಲಿ ಅಂತ ಇಟ್ಟಿದ್ದೀನಿ. ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ಹಾಕ್ಕೊಂಬಿಡಿ. ಒಣಮೆಣಸಿನ್ಕಾಯಿ 2 ಎಸಳು ಬೆಳ್ಳುಳ್ಳಿ ನೋಡಿರಿ ಅದಲ್ಲೇ ಇಟ್ಟಿದ್ದೀನಿ. ಒಂದು 4-5 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನೆಕ್ಸ್ಟು ಕೊತ್ತಂಬರಿ ಸೊಪ್ಪು ಅದಕ್ಕೆ ಹಾಕ್ತಾಯಿದ್ದೀನಿ. ನುಣ್ಣಗೆ ರುಬ್ಕೊಂಡ್ಬಿಡೋಣ. ನೋಡಿ, ಇಷ್ಟೇ ಅದಕ್ಕೆ ನುಣ್ಣಗೆ ರುಬ್ಕೊಂಡಿದ್ದೀನಿ, ನೋಡ್ಕೊಳ್ಳಿ. ಇಷ್ಟೇ ಅದಕ್ಕೆ ನುಣ್ಣಗೆ ರುಬ್ಕೊಂಬಿಡಿ. ಆ ಕಡೆ ಕುಕ್ಕರ್ ಇಟ್ಟಿದ್ದೀನಿ, 1 ವಿಜಲ್ ಕೂಗಲಿ ಅಂದ್ಬಿಟ್ಟು. ಇದು ಇದೇ ಥರನೇ ಗಂಧದ ಥರ ಸ್ವಲ್ಪ ನುಣ್ಣಗೆ ಹಾಕ್ಕೊಳ್ಳಿ, ರುಬ್ಕೊಂಡಿದ್ದೀನಿ, ನೋಡ್ಕೊಳ್ಳಿ. ನೋಡಿ, 1 ವಿಜಲ್ ಸಾಕು. 1 ವಿಜಲ್ ಕೂಗಿದೆ, ತುಂಬ ಚೆನ್ನಾಗಿ ಬೆಂದೋಗ್ಬಿಟ್ಟಿದೆ. ಒಂದೇ ವಿಜಲ್ ಕೂಗಿಸ್ಕೊಳ್ಳಿ, ಯಾಕಂದರೆ ಎಲೆಕೋಸು ಬೇಗ ಬೆಂದ್ಬಿಡುತ್ತೆ. ಬಟಾಣಿನೂ ಅಷ್ಟೇ, ಎಳೆದಿರುತ್ತಲ್ಲ ಬೇಗ ಬೆಂದ್ಕೊಳ್ಳುತ್ತೆ. ನೋಡಿ, ರುಬ್ಬಿರೋ ಖಾರ ಇದಕ್ಕೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ತಿರುಗಿಸ್ಕೊಂಬಿಟ್ಟು ಚೆನ್ನಾಗಿ ಕೂಗಿಸ್ಕೊಂಬಿಡೋಣ. ಬೇಯಿಸ್ಕೊಂಬಿಡೋಣ. ನೋಡಿ, ಕಲ್ತ್ಕೊಳ್ಳೋರು ಇದೊಂದು ಸ್ವಲ್ಪ ನೀರಂಗಿದೆಯಲ್ವ, ಏನು ಮಾಡೋದು ಅಂತ ಅಂದ್ಕೊಂಡ್ರೆ, ಅಕಸ್ಮಾತ್ ಡೌಟ್ ಬಂದರೆ ನೀರು ಹಿಂಗೋವರೆಗೂ ಕುದಿಸ್ಕೊಳ್ಳಿ. ಒಂದು ವೇಳೆ ಅಷ್ಟೊಂದಿಲ್ಲ, ನಮ್ಗೆ ಅರ್ಜೆಂಟು ಜಾಬ್ ಹೋಗಬೇಕು ಅಥವಾ ಮಕ್ಕಳು ಡಬ್ಬಿಗೆ ಹಾಕ್ಕೊಟ್ಬಿಡ್ಬೇಕು ಅಂತಂದರೆ ಎಕ್ಸ್ಪೀರಿಯೆನ್ಸ್ ಇರೋರು ಗೊತ್ತಿರುತ್ತೆ. ನೋಡಿ, ಇಲ್ಲಿ ಒಂದೇ 1 ಸ್ಪೂನು ಅಕ್ಕಿ ಹಸಿಟ್ಟು ತಗೊಂಡಿದ್ದೀನಿ. ಅದು ಮೊದಲು ತೋರಿಸಿಲ್ಲ, ಅಂದರೆ ಸ್ವಲ್ಪ ನೀರಾದರೆ ಮಾತ್ರ ಇದನ್ನು ಮೆಥಡ್ ಹೇಳ್ಕೊಡ್ತೀನಿ. ಈ ಥರ ನೋಡ್ಕೊಳ್ಳಿ, ಹಾಕ್ಕೊಳ್ಳಿ. ಈ ಥರ ಹಾಕ್ಕೊಂಬಿಟ್ರೆ ಸಖತ್ತಾಗಿ ಹೊಂದ್ಕೊಂಬಿಡುತ್ತೆ. ಈ ಥರ ಹಾಕ್ಕೊಂಬಿಡಿ. ಎಷ್ಟಂತ 1 ಸ್ಪೂನಷ್ಟು ಹಾಕ್ಕೊಂಬಿಡಿ. ಜಾಸ್ತಿ ಹಾಕ್ಕೊಂಬಿಟ್ರೆ ಆಮೇಲೆ ಅನ್ನ ಥರ ಆಗಿಬಿಡುತ್ತೆ, ಗಟ್ಟಿ ಆಗೋಗ್ಬಿಡುತ್ತೆ. ಲಾಸ್ಟಲ್ಲಿ ನೋಡಿ, ಟೇಸ್ಟ್ ಯಾವುದೇ ಸಾಗು ಮಾಡಲಿ, ನೀವು ಯಾವುದೇ ಸಾಗು ಮಾಡಲಿರಿ, ನೋಡಿ ಇಷ್ಟೇ ಒಂದು ಎಷ್ಟಂತ ಈ ಟೀ ಸ್ಪೂನಲ್ಲಿ 1/4 ಸ್ಪೂನಷ್ಟು ಶುಗರ್ ಹಾಕ್ಬಿಡಿ. ನೋಡಿ, ಆ ಟೇಸ್ಟ್ ಎಷ್ಟು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ. ತಿರುಗಿಸ್ಕೊಂಬಿಡಿ, ಗಟ್ಟಿ ಆಗಿಬಿಡುತ್ತೆ ಸಾಗು. ಚೆನ್ನಾಗಿ ಕುದಿಸ್ಕೊಂಬಿಡಿ. ನೋಡಿ, ಬಿಸಿ ಬಿಸಿ ಎಲೆಕೋಸು ಮತ್ತು ಬಟಾಣಿ ಸಾಗು ರೆಡಿಯಾಗಿದೆ. ಈ ಚಪಾತಿಗಾದರೂ ಮಾಡ್ಕೊಳ್ಳಿ ಅಥವಾ ಪೂರಿನಾದರೂ ಮಾಡ್ಕೊಳ್ಳಿ. ನಾನು ಇವತ್ತು ಪೂರಿ ಮಾಡ್ತಾಯಿದ್ದೀನಿ. ಇದ್ರ ಜೊತೆಗೆ ಪೂರಿ ಮೊನ್ನೆ ತೋರಿಸಿದ್ದೀನಲ್ವ, ಹಂಗಾಗಿ
ಪೂರಿ ಏನು ತೋರಿಸೋದು ಅಂದ್ಬಿಟ್ಟು ಬರೀ ಸಾಗು ಮಾತ್ರ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟ್ ಇರುತ್ತೆ, ಸೂಪರಾಗಿರುತ್ತೆ. ಮತ್ತು ಡಯಟ್ ಮಾಡೋರು ತುಂಬ ಒಳ್ಳೆಯದು. ವಾರದಲ್ಲಿ ಒಂದು 2-3 ಸಲ ಮಾಡ್ಕೊತೀನಿ. ಡಯಟ್ ಮಾಡೋರು ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಅಂತ ಹೇಳ್ತಾ, ನೀವು ಇಷ್ಟಪಡ್ತೀರಾ ಅಂದ್ಕೊಂಡು ಮಾಡಿ ತೋರಿಸ್ತಾ ಇದ್ದೀನಿ. ಹೇಗಿತ್ತು ಅಂತ ಹೇಳ್ಬಿಟ್ಟು ನೀವು ಮಾಡಿಕೊಂಡು ಟೇಸ್ಟ್ ಮಾಡಿ ಹೇಗಿತ್ತು ಅಂತ ಹೇಳಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಸಬ್ಸ್ಕ್ರೈಬ್ ಆಗಿ, ಮತ್ತೊಮ್ಮೆ ಹೇಳ್ತೀನಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಓಕೆ, ಬಾಯ್, ಥ್ಯಾಂಕ್ ಯು.